ಟೈಟಲ್ನ ನೋಡಿ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಏನಾಯ್ತು ಅಂತ ಗೊತ್ತಾಗುತ್ತೆ. ನಾನು ಹುಷಾರಿಲ್ಲದೆ ಒಂದು ವಾರದಿಂದ ವಿಡಿಯೋನೇ ಮಾಡಿರಲಿಲ್ಲ. ಈಗ 2 ದಿನದಿಂದ ಒಂಚೂರು ಪರವಾಗಿರಲಿಲ್ಲ. ಜ್ವರ ಬಂದು ಬಾಯೆಲ್ಲ ಒಂಥರ ಆಗಿತ್ತು. ಸೊ ಹಾಗಾಗಿ ಬಾಯಿಗೆ ಸ್ವಲ್ಪ ಏನಾದರೂ ಟೇಸ್ಟಿಯಾಗಿರಲಿ ಅಂತ ಅಂದ್ಬಿಟ್ಟು ಆನಿಯನ್ ಚಟ್ನಿ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದಾಗ. ಅದಕ್ಕೆ 3 ಈರುಳ್ಳಿ, 1 ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿಗೆ ಚೆನ್ನಾಗಿ ಹುರ್ಕೊಂಡು, ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡಿ ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಚಟ್ನಿಗೆ ಒಗ್ಗರಣೆ ಹಾಕೋಣ ಅಂತ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಹಿಂಗೆ ತರೋಣ ಅಂತ ಫ್ರಿಡ್ಜ್ ಹತ್ರ ಬಂದು ಎಣ್ಣೆ ಕಾಯ್ದಿತ್ತು. ಅದರಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತೆ. ಫುಲ್ ಬೆಂಕಿ ಹಚ್ಕೊಂಡ್ಬಿಡ್ತು. ಒಂದು ಕ್ಷಣ ಜೀವ ಬಾಯಿ ಬಂದಂಗಾಯಿತು. ಸದ್ಯ ನನ್ನ ಪುಣ್ಯ ಅನಿಸುತ್ತೆ. ಯಾವಾಗಲೂ ತುಂಬ ಹತ್ರದಲ್ಲೇ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದೆ. ಇದೇನೋ ಮಿಸ್ ಆಗಿ ಹಿಂದೆಯಿಂದ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕಣ್ಣಿಗೆ ಅಥವಾ ಏನೂ ಡ್ಯಾಮೇಜ್ ಆಗಲಿಲ್ಲ. ನಂತರ ಆ ಒಗ್ಗರಣೆನ ಚಟ್ನಿ ಜೊತೆ ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಚಟ್ನಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಎಲ್ಲ ಮರ್ತೋಯ್ತು. ಅಷ್ಟು ಚೆನ್ನಾಗಿತ್ತು.